ಪ್ರೀತಿಯ ಸಹೋದರ ಸಹೋದರಿಯರೇ, ಅದೊಂದು ಪುಟ್ಟ ಕುಟುಂಬ, 3 ಜನ, ಗಂಡ ಹೆಂಡತಿ ಹಾಗೂ ಒಬ್ಬನೇ ಒಬ್ಬ ಮಗ. ಒಮ್ಮೆ ಅದು ಸಂಜೆ 5 ಗಂಟೆ ಅಥವಾ 6 ಗಂಟೆಯ ಸಮಯ. ಆ ಸಮಯದಲ್ಲಿ ಗಂಡ ಬಹಳ ಟೆನ್ಷನ್ ಆಗಿತ್ತು, ಅವನಿಗೆ ಕೆಲಸದ ಒತ್ತಡ ಹೆಚ್ಚಾಗಿತ್ತು. ಆದ್ರಿಂದ ಏನೋ ಒಂದು ಮೂಡೋಕ್ಕಾಗಿ ಮನೆಯೊಳಗೆ ಬರ್ತಾನೆ. ಬಂದಿದ ಕ್ಷಣ ಹೆಂಡತಿ ಮನೆಯೊಳಗಿಂದ ಬಂದು, ಇವತ್ತು ಮನೆಗೆ ಸರಿಯಾಗಿ ನೀರು ಬರಲಿಲ್ಲ, ಇವತ್ತು ಕರೆಂಟ್ ಬಿಲ್ ಅವನು ಬಂದಿಲ್ಲ, ಇವತ್ತು ಬಾಡಿಗೆ ಮನೆಯವರು ಬಂದು ಓನರ್ ಬಂದು ಬಾಡಿಗೆ ಕೇಳಿದ. ಹೀಗೆ ಒಂದು ದೊಡ್ಡ ಪಟ್ಟಿಯನ್ನ ಅವಳು ಅವನ ಮುಂದೆ ಹೇಳಿದ. ಸಾಮಾನ್ಯವಾಗಿ ಏನಾಗಿರುತ್ತೆ ಒಂದು ರಿಯಾಕ್ಷನ್? ಮೊದಲೇ ಮೂಡೌಟ್ ಆಗಿಲ್ಲ, ಅವನ ರಿಯಾಕ್ಷನ್ ಬೈಯೋದಕ್ಕೆ ಸ್ಟಾರ್ಟ್ ಮಾಡ. ನಾನು ಹಂಗೆಲ್ಲ ಮಾಡ್ತಾ ಇದ್ದೀನಿ, ಈ ತರ ಕೆಲಸ ಮಾಡ್ತಾ ಇದ್ದೀನಿ, ಈ ಒತ್ತಡ ಅದು ಇದು, ಅವನ ಒಂದು ಕಷ್ಟಗಳನ್ನ ಹೇಳ್ಕೊಳ್ಳೋದು ಸ್ಟಾರ್ಟ್. ಏನೋ ಸ್ವಲ್ಪ ಜಗಳ ಕಡಿಮೆ ಆಯಿತು, ಸುಮ್ಮನೆ ಕೂತಿದ್ದ. ಅದೇ ಟೈಮ್ಗೆ ಮಗ ಬಂದ, ಟ್ಯೂಷನ್ ಇಂದ ಬಂದ. ಶೂವನ್ನ ಮನೆಯ ಹಾಲಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಎಸ್ತ, ಬ್ಯಾಗನ್ನ ಸೋಫಾ ಮೇಲೆ ಎಸ್ತ. ಇದನ್ನು ನೋಡಿದಂತ ಅಪ್ಪನಿಗೆ ಇನ್ನು ಕೋಪ ನೆತ್ತಿಗೆ. ಪ್ರಿಯ ಸಹೋದರ ಸಹೋದರಿ, ಆ ಕೋಪ ಎಲ್ಲಿವರೆಗೆ ಹೋಯಿತು ಅಂತ ಹೇಳಿದ್ರೆ ಡಿವೋರ್ಸ್ ತನಕ ಹೋಯಿತು. ಡಿವೋರ್ಸ್ ತನಕ ಹೋಗಿ ಕೇವಲ ಕ್ಷುಲ್ಲಕ ಕಾರಣಗಳಿಗೆ ಡಿವೋರ್ಸ್ ಆಯಿತು. ಪ್ರಿಯ ಸಹೋದರ ಸಹೋದರಿ, ಈ ಘಟನೆ ನಾನು ಏನು ಹೇಳ್ತಾ ಇದ್ದೇನೆ, ಇದು ಕೆಲವು ಕಡೆ ನೈಜ ಘಟನೆ ಆಗಿರ್ಬೋದು, ಇಲ್ಲಿ ಕಾಲ್ಪನಿಕ ಘಟನೆ ಆಗಿರ್ಬೋದು. ಆದರೆ ಅದರ ಹಿಂದೆ ಇರುವ ಒಂದೇ ಒಂದು ಅಂಶ, ಆ ಮೂವರಲ್ಲೂ ತಾಳ್ಮೆ ಎಂಬುದು. ಒಂದು ವೇಳೆ ಪ್ರಿಯ ಸಹೋದರ ಸಹೋದರಿಯರೇ, ತಾಳ್ಮೆ ಎಂಬುದು ಅವರಲ್ಲಿ ಇದ್ದಿದ್ರೆ ಹೆಂಡತಿ ಗಂಡ ಬಂದಾಕ್ಷಣ ಆ ವಿಷಯಗಳನ್ನು ಹೇಳ್ತಾ ಇರಲಿಲ್ಲ. ಬದಲಾಗಿ ಗಂಡ ಕಷ್ಟದಿಂದ ಬಂದಿದ್ದಾನೆ, ದುಡಿದು ಬಂದಿದ್ದಾನೆ, ಅವನಿಗೊಂದು ಕಾಫಿ ಕೊಡೋಣ ಅಲ್ವಾ? ಆ ಗಂಡನು ಸಹ ಹೆಂಡತಿದು ಏನೋ ಒಂದು ತಾಪತ್ರೆಗಳಿರ್ತದೆ, ಅದನ್ನು ಸಹ ತಾಳ್ಮೆಯಿಂದ ಸಹಿಸಿದ ಕೇಳಿಸಿಕೊಳ್ಳುವ ಮನಸ್ಸು ಅವನಲ್ಲಿದ್ದರೆ ಅವರ ಜೀವನ ಮುರಿದು ಹೋಗುತ್ತಾ ಇರಲಿಲ್ಲ. ಪ್ರಿಯ ಸಹೋದರ ಸಹೋದರಿ, ಏನಕ್ಕೆ ನಾನು ಈ ತಾಳ್ಮೆಯ ಬಗ್ಗೆ ಹೇಳುತ್ತಾ ಇದ್ದೇನೆ? ಪ್ರತಿಯೊಬ್ಬ ಮನುಷ್ಯನಿಗೆ ಈ ಒಂದು ಸಮಾಜದಲ್ಲಿ ಇಂದು ತಾಳ್ಮೆ ಅತ್ಯವಶ್ಯಕವಾಗಿದೆ. ತಾಳ್ಮೆ ಇಲ್ಲದ ಕುಟುಂಬ ಜಗಳದ ಕುಟುಂಬವಾಗುವುದು. ತಾಳ್ಮೆ ಇಲ್ಲದ ಒಂದು ಕುಟುಂಬ ಅಶಾಂತಿಯ ಕಾರಣವಾಗುವುದು. ತಾಳ್ಮೆ ಇಲ್ಲದ ಮನುಷ್ಯ ತನ್ನ ಬದುಕಿನಲ್ಲೇ ನೆಮ್ಮದಿಯನ್ನು ಕಂಡುಕೊಳ್ಳಲು ಸಾಧ್ಯ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಿಜವಾಗಿಯೂ ಈ ಸಮಾಜಕ್ಕೆ ತಾಳ್ಮೆಯ ಅವಶ್ಯಕತೆ. ನೀವೇ ನಿಮ್ಮ ಸುತ್ತಮುತ್ತಲಿರುವಂತ ವಠಾರದವರನ್ನ, ಮನೆಯವರನ್ನ ಅಥವಾ ಸಮಾಜದಲ್ಲಿ ನೋಡಿ, ಪ್ರತಿಯೊಬ್ಬ ಮನುಷ್ಯನಲ್ಲೂ ತಾಳ್ಮೆ ಇಲ್ಲ. ಇಂದು ನಾವು ಎಲ್ಲವನ್ನ ಈಗಲೇ ಆಗ್ಬೇಕು, ತಕ್ಷಣ ಆಗ್ಬೇಕು. ದೇವರನ್ನ ಪ್ರಾರ್ಥಿಸಿದ್ದೇನೆ, ತಕ್ಷಣ ನನಗೆ ಕೊಡಬೇಕು ಅಂದ್ರೆ ಕಾಯುವಂತಹ ಮನಸ್ಥಿತಿ ಯಾರಲ್ಲೂ ಇಲ್ಲ. ಆದ್ರೆ ದೇವರು ನಿಜವಾಗಿಯೂ ತಾಳ್ಮೆಯುಳ್ಳವರು, ಸಹನೆಯುಳ್ಳವರು, ಸಹಿಸಿಕೊಳ್ಳುವವರು. ಪ್ರತಿಯೊಬ್ಬ ಮನುಷ್ಯನ ವಿಷಯದಲ್ಲೂ ತಾಳ್ಮೆಯನ್ನ ಅವರು ಕಾಪಾಡಿಕೊಳ್ಳುತ್ತಾರೆ. ಈ ಒಂದು ಅಂಶವನ್ನ ಇಂದಿನ ವಾಚನಗಳು ನಮಗೆ ಕರೆಕೊಡುತ್ತಾರೆ. ಇಂದಿನ ಮೊದಲನೇ ವಾಚನದ ವಾಕ್ಯಗಳನ್ನ ಕೇಳೋಣ ಪ್ರಿಯರೇ. ನಿಮ್ಮ ಸಾರ್ವಭೌಮತ್ವವೇ ಎಲ್ಲ ಸಹನೆಗೆ ಮೂಲ ಕಾರಣ. ದೇವರೇ ಸಹನೆಯ ಮೂಲ ಕಾರಣ. ಶಕ್ತಿಯಲ್ಲಿ ನೀವೇ ಸಾರ್ವಭೌಮರು ಎಂದೇ ತೀರ್ಪಿಡುತ್ತೀರಿ ಸೌಮ್ಯತೆಯಿಂದ. ನಮ್ಮ ನಾಡುತ್ತೀರಿ ಬಹು ತಾಳ್ಮೆ. ಇಡೀ ಭೂಲೋಕವನ್ನ ದೇವರು ಕಾಪಾಡುತ್ತಾ ಇದ್ದಾರೆ ತಾಳ್ಮೆಯಿಂದ. ಪ್ರಿಯರೇ, ಇಂದು ತಾಳ್ಮೆಯ ಕಟ್ಟೆ ಒಡೆಯುತ್ತಾ ಇದೆ. ನೀವು ಒಮ್ಮೆ ನಿಮ್ಮ ಜೀವನದಲ್ಲಿ ನೋಡಿ, ತಂದೆ ತಾಯಿಗಳು ಮಕ್ಕಳು ತಪ್ಪುಗಳ ಮೇಲೆ ತಪ್ಪು ಮಾಡ್ತಾ ಇದ್ರೆ ಸ್ವಲ್ಪ ಮಟ್ಟಿಗೆ ಸಹಿಸಿಕೊಳ್ತಾರೆ, ತಾಳ್ಮೆಯಿಂದ ಅವರಿಗೆ ಬುದ್ಧಿವಾದ ಹೇಳ್ತಾರೆ. ಆದ್ರೆ ಆ ತಾಳ್ಮೆಯ ಕಟ್ಟೆ ಒಡೆದಾಗ ಅವರ ರಿಯಾಕ್ಷನ್ ಹೇಗಿರ್ತದೆ? ಕೈಗೇನು ಸಿಗುತ್ತೆ ಅದನ್ನು ತಗೊಂಡು ಮಕ್ಕಳಿಗೆ ಅಥವಾ ಯಾರಿಗೆ ಆಗಲಿ ಹೊಡಿತಾ ಇರ್ತಾರೆ. ಈಗ ಹೆಂಡತಿಯ ತಾಳ್ಮೆ ಕಡಿಮೆ ಕಟ್ಟೆ ಹೊಡೆದ್ರೆ ಗಂಡನ ಮೇಲೆ ಕೋಪ ತಾರಿಸ್ಕೊಳ್ತಾರೆ ಅಲ್ವಾ? ಗಂಡನಿಗೆ ತಾಳ್ಮೆಯ ಕಟ್ಟೆ ಹೊಡೆದ್ರೆ ಹೆಂಡತಿಯ ಮೇಲೆ, ಕುಟುಂಬದಲ್ಲಿರುವ ಸದಸ್ಯರ ಮೇಲೆ. ಇದರಿಂದ ಅಶಾಂತಿ ಹೆಚ್ಚಾಗುತ್ತದೆ. ಇಂದು ನಮ್ಮಲ್ಲಿ ಕೇಳ್ಕೊಳ್ಳೋಣ, ಆ ತಾಳ್ಮೆಯ ಗುಣ
ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಆ ಪ್ರಭು ಯೇಸುವೇ ಆ ತಾಳ್ಮೆಯ ನಮಗೆ ಮಾರ್ಗದರ್ಶನವಾದ ಮಾದರಿಯಾಗಿ ನೀಡುತ್ತಾರೆ. ಇಂದು ಪ್ರತಿಯೊಬ್ಬ ಮನುಷ್ಯನು ಅರ್ಥೈಸಿಕೊಳ್ಳಬೇಕು, ದೇವರು ನನ್ನ ವಿಷಯದಲ್ಲಿ ಬಹಳ ತಾಳ್ಮೆಯಿಂದ ಕಾಯುತ್ತಾ ಇದ್ದಾರೆ, ಬಹಳ ಸಹನೆಯಿಂದ ವರ್ತಿಸುತ್ತಾ ಇದ್ದಾರೆ. ನಾವು ಮಾಡುವ ತಪ್ಪುಗಳನ್ನು ಉದಾಹರಣೆಗಳು ಪದೇ ಪದೇ ಮಾಡ್ತಾ ಇದ್ರೆ ನನ್ನ ಮಕ್ಕಳು ಸಹ ನಮ್ಮನ್ನ ಸಹಿಸುವುದಿಲ್ಲ, ನಮ್ಮ ಕುಟುಂಬದವರು ಸಹ ನಮ್ಮನ್ನ ಸಹಿಸೋದಿಲ್ಲ, ನಮ್ಮ ಕುಟುಂಬದಿಂದ ಹೊರಹಾಕುವುದಕ್ಕೂ ಅವರು ಹಿಂದೆ ನೋಡೋದಿಲ್ಲ. ಅಂದ್ರೆ ಆ ತಾಳ್ಮೆ ಯಾವಾಗಲೂ ಸಹ ನಮ್ಮಲ್ಲಿ ಬಿಟ್ಟುಕೊಂಡಿರುತ್ತದೆ. ಆದ್ರೆ ತಾಳ್ಮೆಯನ್ನ ನಾವು ಸದಾ ಕಾಪಾಡಿಕೊಳ್ಳುವುದು ಬಹಳ ಕಷ್ಟ. ಆದ್ರೆ ಪ್ರಭು ಯೇಸು ದೇವರು ನಮ್ಮ ಮೇಲೆ 3 ಹಂತದಲ್ಲಿ ತಾಳ್ಮೆಯನ್ನು ತೋರಿಸ್ತಾರೆ. ಮೊದಲನೇ ಹಂತ, ಪ್ರಿಯ ಸಹೋದರ ಸಹೋದರರೇ, ದೇವರು ತಮ್ಮ ತಾಳ್ಮೆಯನ್ನು ತೋರಿಸೋದು ಪ್ರತಿಯೊಬ್ಬ ಮನುಷ್ಯ ದಾರಿ ತಪ್ಪಿದಾಗ, ಪಾಪಗಳಲ್ಲಿ ಜೀವಿಸಿದಾಗ, ದುರ್ಗುಣಗಳಿಗೆ ದುಶ್ಚಟಗಳಿಗೆ ತೋರಿಸಿದಾಗ ಅವರು ಕರೆಯುತ್ತಾರೆ, ಮಗನೇ ಮಗಳೇ, ನೀನು ತಪ್ಪ ಮಾಡ್ತಾ ಇದೀಯಾ, ನೀನು ದಾರಿ ತಪ್ಪಿದ್ದೀಯಾ, ವಾಪಸ್ ನನ್ನ ಬಳಿಗೆ ಬಾ. ಇದಕ್ಕೆ ಉದಾಹರಣೆ ಪ್ರಿಯರೇ, ಆದಿಕಾಂಡದ 1ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಂ, ಆದಾಮ ಮತ್ತು ಏವಳನ್ನ ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿ ಎಲ್ಲವನ್ನ ಏದೇನು ತೋಟವನ್ನು ವಹಿಸಿಕೊಂಡು ಹೇಳ್ತಾರೆ, ಇದೊಂದು ಮರದ ಹಣ್ಣನ್ನ ಮಾತ್ರ ತಿನ್ಬೇಡ, ಇನ್ನೆಲ್ಲ ಮರದ ಹಣ್ಣನ್ನ ನೀವು ತಿನ್ನು. ಆದ್ರೆ ಆದಾಮ ಮತ್ತೆ ಏವ ಏನ್ ಮಾಡ್ತಾರೆ, ದೇವರು ಯಾವುದನ್ನ ಮಾಡಬೇಡಿ ಅಂತ ಹೇಳಿದ್ರು ಅದನ್ನೇ ಮಾಡಿ ಪಾಪವನ್ನು ಬೆಳೆತಾರೆ. ಆಗ ಅವರಿಗೆ ಅರಿವಾಗ್ತದೆ, ನಾನು ತಪ್ಪು ಮಾಡಿದೆ. ಆಗ ಅವರಿಗೆ ಅರಿವಾಗ್ತದೆ, ನಾನು ಬೆತ್ತಲಾಗಿದ್ದೇನೆ. ಅಲ್ಲಿವರೆಗೆ ಬೆತ್ತಲಾಗಿರುವುದು ಅವರಿಗೆ ಗೋಚರ ಆಗಿರಲಿಲ್ಲ. ಆದರೆ ಯಾವಾಗ ತಪ್ಪು ಮಾಡಿದ್ರು ಅವರಿಗೆ ಅರಿವಾಗ್ತದೆ, ನಾನು ತಪ್ಪು ಮಾಡಿದ್ದೇನೆ, ಬೆತ್ತಲಾಗಿದ್ದೇನೆ. ಆದ್ರಿಂದ ಅವರೇನ್ ಮಾಡ್ತಾರೆ, ಒಂದು ಮರದ ಹಿಂದೆ ಅವಿತುಕೊಳ್ತಾರೆ. ಪ್ರಿಯರೇ, ದೇವರಿಗೆ ಇಲ್ಲಿ ನಡೆದಿರುವುದು ಯಾವುದು ಗೊತ್ತಿರಲಿಲ್ವ? ಗೊತ್ತಿತ್ತು. ಆದಾಮ ಇದರ ತಪ್ಪು ಮಾಡಿದ್ದಾನೆ, ಇದೇ ಮರದ ಹಿಂದೆ ಅವಿತು ಕುಳಿತಿದ್ದಾನೆ, ದೇವರಿಗೆ ಎಲ್ಲವೂ ಗೊತ್ತಿತ್ತು. ಆದ್ರೂ ಸಹ ದೇವರ ವಾಕ್ಯ ಹೇಳ್ತದೆ, ಸಂಜೆಯ ಸಮಯದಲ್ಲಿ ದೇವರು ಏದೇನ್ ತೋಟಕ್ಕೆ ಬಂದು ಆದಾಮ ಎಲ್ಲಿದ್ದೀಯಾ? ದೇವರ ಕರೆ ಅದು ಎಷ್ಟು ಸರಿ ಕರೀತಾರೆ? 3 ಸರಿ ಕರೀತಾರೆ. ಮೊದಲ ಸರಿ ಕರೀತಾರೆ, ಆದಾಮ ಅವಿತುಕೊಂಡು ಸೈಲೆಂಟ್ ಆಗಿರ್ತಾರೆ. 2ನೇ ಸಾರಿ ಕರೀತಾರೆ, ಸೈಲೆಂಟ್ ಆಗಿರ್ತಾರೆ. 3ನೇ ಸಾರಿ ಕರೀತಾರೆ, ಆಗ ಅವರು ಹೇಳ್ತಾರೆ, ದೇವರೇ ನಾನು ತಪ್ಪು ಮಾಡಿದ್ದೇನೆ. ಅಂದ್ರೆ 3 ಸಾರಿಯೂ ಅವರು ದೇವರು ತಾಳ್ಮೆಯಿಂದ ಕಾಯುತ್ತಾ ಇದ್ದಾರೆ, ತಾಳ್ಮೆಯಿಂದ ಅವರನ್ನ ಕರೀತಾ ಇದ್ದಾರೆ. ಏನಕ್ಕೆಂದ್ರೆ ದೇವರು ಗೊತ್ತಿತ್ತು ಆದಾಮ ತಪ್ಪು ಮಾಡಿದ್ದಾನೆ, ಆದ್ರೂ ಸಹ ಅವನು ಅವಿತುಕೊಳ್ಳುತ್ತಿದ್ದಾನೆ. ದೇವರು ಮನಸ್ಸು ಮಾಡಿದ ತಕ್ಷಣ ಹೋಗಿ ಆ ಮರದ ಹತ್ರ ನಿಂತ್ಕೊಂಡು, ನೀವು ತಪ್ಪು ಮಾಡಿದ್ದೀಯಾ, ನಾನು ಕ್ಷಮಿಸ್ತೇನೆ ಅಂತ ಹೇಳಿ ಅಲ್ಲೇ ಅವನನ್ನ ಸಾಯುವಂತೆ ಮಾಡಬೇಡ. ಆದ್ರೆ ದೇವರು ನಾವು ದಾರಿ ತಪ್ಪಿದಾಗ, ನಾವು ತಪ್ಪುಗಳನ್ನು ಮಾಡಿ ದೇವರಿಂದ ದೂರ ಸರಿದಾಗ ಕರೀತಾರೆ. ಮೊದಲನೇ ದೇವರು ತಾಳ್ಮೆಯನ್ನು ತೋರಿಸೋದು ನಮ್ಮ ಪ್ರತಿಯೊಬ್ಬರ ಹೆಸರು ಹಿಡಿದು, ಮಗನೇ ಮಗಳೇ ಬಾ ನನ್ನ ಬಳಿಗೆ. ಅಂದ್ರೆ ನಾವು ಎಷ್ಟು ಬಾರಿ ದೇವರ ಕರೆಗೆ ಹೋಗುತ್ತಾ ಇದ್ದೇವೆ? ದೇವರು ಯಾವ ರೀತಿ ಕರೀತಾರೆ? ಪ್ರತಿಯೊಂದು ಬಲಿ ಪೂಜೆಯಲ್ಲಿ ಪ್ರಿಯರೇ, ಈ ಬೈಬಲ್ ಶ್ರೀ ಗ್ರಂಥವನ್ನು ಓದುವಾಗ ಅದು ದೇವರ ಕರೆ ನಿಮ್ಮ ಜೀವನಕ್ಕೆ. ಪ್ರತಿಯೊಂದು ಬಾರಿ ದೇವರ ವಾಕ್ಯದಲ್ಲಿ ನಾವು ಓದುವಾಗ ಪ್ರಿಯರೇ, ಗಮನವಿಟ್ಟು ಆಲಿಸಿದರೆ ಒಂದಲ್ಲ ಒಂದು ವಾಕ್ಯ ನನ್ನ ಜೀವನವನ್ನ ಅದು ಹತ್ತಿರವಾಗುತ್ತದೆ, ನನ್ನ ಜೀವನಕ್ಕೆ ಅದು ಸಂಬಂಧಪಟ್ಟಿದ್ದಿರ್ತದೆ. ಆದ್ರೆ ನಾವೆಷ್ಟು ಬಾರಿ ಆ ದೇವರ ಕರೆಗೆ ಕಿವಿ ಕೊಡ್ತಾ ಇದ್ದೇವೆ? ಇನ್ನು ಯಾಜಕರಿಗೆ ಪ್ರಬೋಧನೆ ಮಾಡಬೇಕಾ? ಈಗ ಎಷ್ಟು ಪ್ರಬೋಧನೆಗಳನ್ನ ಕೇಳಿರ್ಬೋದು. ಎಷ್ಟು ವರ್ಷಗಳಿಂದ ನೀವು ಬಲಿ ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ? ಸಾವಿರಾರು ಪ್ರಬೋಧನೆಗಳನ್ನ ಕೇಳಿರ್ತೀರ. ಅದರಲ್ಲಿ ಯಾವ ವಾಕ್ಯ ನಿಮ್ಮಲ್ಲಿ ಇನ್ನೂ ಸಹ ಮನಸ್ಸಿನಲ್ಲಿ ಇನ್ನೂ ಗುಣಗುಡ್ತಾ ಇದೆ? ಯಾಕೆಂತ ಹೇಳಿದ್ರೆ ಅದು ದೇವರ ಕರೆ. ಇನ್ನು ಮಕ್ಕಳಿಗೆ ನಿಮ್ಮ ತಂದೆ ತಾಯಿಗಳ ಮೂಲಕ ದೇವರು ಎಷ್ಟು ಬುದ್ಧಿವಾದಗಳನ್ನು ಹೇಳ್ತಾರೆ, ಹೌದೋ ಇಲ್ಲ? ನೀವು ನಿಮ್ಮ ಮಕ್ಕಳಿಗೆ ಎಷ್ಟು ಬುದ್ಧಿವಾದ ಹೇಳ್ತೀರ? ಮಕ್ಕಳಾದ ನಾವು ಎಷ್ಟು ಬಾರಿ ತಂದೆ ತಾಯಿಗಳಾದ ಹಿರಿಯರ ಮಾತುಗಳಿಗೆ, ಬುದ್ಧಿವಾದಕ್ಕೆ ಕಿವಿಗೊಡುತ್ತಾ ಇದ್ದೇವೆ? ಇನ್ನು ದೊಡ್ಡವರಾಗಿ ಅನೇಕ ಬಾರಿ ಚಿಕ್ಕ ಮಕ್ಕಳ ಒಂದು ಜೀವನ ನಮಗೆ ದೇವರ ಕರೆಯಾಗಿರ್ತದೆ. ಹೌದು ಸಾರಿ, ನಾವು ನೋಡ್ತೇವೆ ಮಕ್ಕಳು ಎಷ್ಟು ಮುಗ್ಧತೆ. ನೀವು ಹೋಗಿ ಪ್ರಾರ್ಥನೆಯನ್ನು ಪ್ರಾರಂಭಿಸಿದ್ರೆ ಸಾಕು, ಅವ್ರು ಹೋಗಿ ಮಣ್ಕಾಲಾಕಿ ಕೈ ಜೋಡಿಸ್ತಾರೆ. ಅದು ಒಂದು ಕರೆ. ನಾನು ಯಾವ ರೀತಿ ಪ್ರಾರ್ಥಿಸ್ತಾ ಇದ್ದೀನಿ, ಆ ಮಕ್ಕಳ ಮುಗ್ಧತೆ ನಮ್ಮ ಒಂದು ಕರೆ. ಅಂದ್ರೆ ಪ್ರಿಯರೇ, ದೇವರು ತನ್ನ ತಾಳ್ಮೆಯನ್ನು ತೋರಿಸೋದೇ ಈಗ. ಮೊದಲನೇದು ಕರೀತಾರೆ, ಬಾ ಬಾ, ಈ ಸಾರಿ ಕೋಟಿ ಸಾರಿ ಕರೀತಾರೆ, ನೀನು ನನ್ನ ಬಳಿಗೆ ಬಾ, ದೇವರ ವಾಕ್ಯದ ಬಳಿಗೆ ಬಾ, ಬಲಿ ಪೂಜೆಗೆ ಬಾ. ಇದೆಲ್ಲವೂ ಸಹ ಪ್ರಿಯರೇ ದೇವರ ತಾಳ್ಮೆಯನ್ನು ತೋರಿಸ್ತಾರೆ. ಇನ್ನು ವಿಶೇಷವಾಗಿ ಹೇಳೋದಾದ್ರೆ ಆ ಶಿಲುಬೆಯನ್ನು ಒಮ್ಮೆ ನೋಡಿ.
ಎಷ್ಟು ತಾಳ್ಮೆ ಆ ಯೇಸುವಿಗೆ. ಆ 3 ಮೊಳೆಗಳು ಅವರ ದೇಹದ ಅಂಗಗಳಿಗೆ, ಕೈಗೆ, ಕಾಲಿಗೆ ಉಜಡಿದಾಗ ಎಷ್ಟು ನೋವು. ದೇವರು ಆ ಪ್ರಭು ಯೇಸು ಮನಸ್ಸು ಮಾಡಿದ್ರೆ ಆ ಕ್ಷಣವೇ ಅವರೆಲ್ಲರನ್ನ ನಾಶ ಮಾಡಿ ಆ ಶಿಲುಬೆಯಿಂದ ಹೊರಬರಬಹುದಾಗಿ. ಆದರೆ ಯೇಸು ಸಹಿಸಿಕೊಂಡ ಮನುಕುಲದ ಪಾಪವನ್ನ ಕ್ಷಮಿಸುವುದಕ್ಕೋಸ್ಕರ, ಮನುಕುಲವನ್ನ ಪಾಪದ ಕೋಪದಿಂದ, ಸೈತಾನನಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ಆ ಶಿಲುಬೆಯ ಮೇಲೆ ಅಷ್ಟು ನೋವನ್ನ. ಆ ಪ್ರಿಯರೇ, ನೀವು ಆ ಪ್ಯಾಷನ್ ಆಫ್ ಕ್ರೈಸ್ಟ್ ಎಂಬ ಮೂವಿಯನ್ನು ನೀವು ನೋಡಿದ್ರೆ, ಆ ಮುಳ್ಳಿನ ಕಿರೀಟವನ್ನ ಇಡಬೇಕಾದ್ರೆ ಒಂದು ಮುಳ್ಳು ಆ ಗುರುಡೆಯಿಂದ ಒಳಗೋಗಿ ಕಣ್ಣಿನಿಂದ ಆಚೆ ಅಂದ್ರೆ ಎಷ್ಟು ನೋವು ಅವರಿಗೆ ಆಗಿರ್ಬೋದು. ಅದೆಲ್ಲವನ್ನ ಅವರು ಸಹಿಸಿಕೊಂಡು ತಾಳ್ಮೆಯನ್ನು ತೋರಿಸಿತು ಮನುಷ್ಯನ ಮೇಲೆ. ಅಷ್ಟೇ ಅಲ್ಲದೆ ಯೇಸುವಿನ ಸುತ್ತಮುತ್ತ, ಶಿಲುಬೆಯ ಸುತ್ತಮುತ್ತ ಎಲ್ಲರೂ ಯೇಸುವಿಗೆ ಬೈಯುವವರೇ, ಮೂದಲಿಸುವವರೇ, ಅವರನ್ನ ಪರಿಹಾಸ್ಯ ಮಾಡುವವರೇ, ಸೈನಿಕರು ಅವರ ಕೆನ್ನೆಗೆ ಹೊಡಿತಾರೆ, ಉಗುಳುತ್ತಾರೆ. ಇದೆಲ್ಲವನ್ನು ನೋಡಿದ್ರೆ ಪ್ರಿಯರೇ, ದೇವರು ಎಷ್ಟು ಸಹಿಸಿಕೊಂಡರು ನಮ್ಮ ಮೇಲೆ ಪ್ರೀತಿಯಿಂದ. ಇಂದು ಪ್ರಿಯ ಸಹೋದರ ಸಹೋದರರೇ, ದೇವರ ಕರೆಯನ್ನು ನಾವು ಯಾವ ರೀತಿ ಸ್ವೀಕರಿಸುತ್ತಾ ಇದ್ದೇವೆ? ಇದು ಮೊದಲನೇದಾಗಿ ದೇವರು ತೋರಿಸಿಕೊಡುವ ಕಾರಣ, ದೇವರು ತೋರಿಸಿಕೊಡುವ ಸಾಲ. ಇನ್ನು ಎರಡನೇದಾಗಿ ಪ್ರಿಯ ಸಹೋದರ ಸಹೋದರರೇ, ದೇವರು ವೆಯ್ಟ್ ಮಾಡ್ತಾರೆ, ಕಾಯುತ್ತಾರೆ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸುವಿನ ಮೊದಲನೇ ಸಾಮರ್ಥ್ಯ, ಆ ಯಜಮಾನ ತನ್ನ ಹೊಲದಲ್ಲಿ ಗೋಧಿಯನ್ನು ಬಿತ್ತುತ್ತಾನೆ, ಒಳ್ಳೆಯ ಉತ್ತಮ ಗೋಧಿಯನ್ನು ಬಿತ್ತುತ್ತಾನೆ. ಆದರೆ ಸೈತಾನ ಅಂದ್ರೆ ಶತ್ರು ಬಂದು ಅದರ ನಡುವೆ ಕಳೆಗಳನ್ನು ಬಿತ್ತುತ್ತಾನೆ. ಅದೆಲ್ಲವೂ ಬೆಳೆದು ದೊಡ್ಡದಾದ ದೇವರ ಮುಂದೆ ಅಥವಾ ಯಜಮಾನನ ಮುಂದೆ ಕಾವಲಾಳರು ಬಂದು ಹೇಳ್ತಾರೆ, ಆ ಒಂದು ಕೆಲಸದವರು, ತೋಟದಲ್ಲಿ ಗೋಧಿಗಳ ನಡುವೆ ಕಳೆ ಬೆಳೆದಿದೆ, ಅದಕ್ಕೆ ದೇವರ ಉತ್ತರವನ್ನು ಸುಗ್ಗಿಯವರೆಗೆ ಎರಡೂ ಸಹ ಒಟ್ಟಿಗೆ ಬೆಳೆಯಲಿ. ದೇವರು ಮನಸ್ಸು ಮಾಡಿದ್ರೆ ಹೇಳ್ಬೋದು, ನೀನು ಯಾವಾಗ ತಪ್ಪು ಮಾಡ್ತೀಯ. ಫಾರ್ ಎಕ್ಸಾಂಪಲ್, ನಮ್ಮ ಬಾಯಿಯಿಂದ ಏನಾದರೂ ತಪ್ಪು ಮಾಡ್ತೇವೆ, ದೇವರು ಎಲ್ಲರಿಗೂ ಹೇಳ್ಬೋದು ಮನುಷ್ಯನಿಗೆ, ಏನಾದ್ರೂ ನೀನು ಸುಳ್ಳಾಡಿದ್ರೆ ತಕ್ಷಣ ನೀನು ಮಾತನಾಡುವುದು ನಿಂತು ಹೋಗು, ನೀನು ಕೆಟ್ಟದನ್ನು ನೋಡಿದಾಕ್ಷಣ ನೀನು ಕುರುಡನಾಗು, ನೀನು ಏನಾದ್ರೂ ಕೆಟ್ಟ ಕೆಲಸವನ್ನು ಮಾಡಿದಾಕ್ಷಣ ನಿನ್ನ ಕೈ ಶಕ್ತಿಯನ್ನು ಕಳೆದುಕೊಳ್ಳಲಿ. ಆತರ ಹೇಳೋದಕ್ಕಾಗೋದಿಲ್ಲ ದೇವರ ಕೈಯಲ್ಲಿ ಹೇಳ್ಬೇಕು. ಯಾಕೆಂತೇಳಿ ದೇವರು ಹೇಳ್ತಾರೆ, ಆಕಾಶ ಉಂಟಾಗಲಿ ಆಕಾಶ ಉಂಟಾಗಿ, ಸೂರ್ಯ ಉಂಟಾಗಲಿ ಸೂರ್ಯ ಉಂಟಾಗಿ, ಬರೀ ಮಾತಿನಲ್ಲಿ. ಅದೇ ಶಕ್ತಿಯಿಂದ ದೇವರು ಹೇಳ್ಬೋದು, ಮನುಷ್ಯ ಏನಾದರೂ ತಪ್ಪು ಮಾಡಿದ ಆ ಕ್ಷಣ ಅವನು ಸತ್ತು ನೆಲಕ್ಕೆ ಬೀಳಿ ಆಗುತ್ತದೆ. ಅದು ಆದರೂ ಅದ್ಯಾವುದೂ ಸಂಭವಿಸುವುದಿಲ್ಲ. ಬಿಕಾಸ್ ಗಾಡ್ ಇಸ್ ವೇಟಿಂಗ್. ದೇವರು ಕಾಯುತ್ತಾ ಇದ್ದಾರೆ, ಎಲ್ಲಿಯವರೆಗೆ? ಲೋಕಾಂತ್ಯದವರೆಗೂ ಕಾಯುತ್ತಾ ಇರುತ್ತಾರೆ. ನೀನು ಯಾವಾಗ ಮನ ಪರಿವರ್ತನೆ ಒಂದು ದೇವರ ಕಡೆಗೆ ತಿರುಗಿಕೊಳ್ಳುತ್ತೇವೋ, ದೇವರು ನಿನಗೆ 2ನೇ ಚಾನ್ಸ್ ಕೊಡ್ತಾ ಇರ್ತಾರೆ, 3ನೇ ಚಾನ್ಸ್ ಕೊಡ್ತಾ ಇರ್ತಾರೆ, 4ನೇ ಚಾನ್ಸ್ ಕೊಡ್ತಾ ಇರ್ತಾರೆ. ನಿನ್ನ ಪಾಪಮಯ ಬದುಕನ್ನು ಬಿಟ್ಟು ದೇವರ ಕಡೆಗೆ ಸನ್ಮಾರ್ಗದಲ್ಲಿ, ಸದ್ಧರ್ಮದಲ್ಲಿ ಬೆಳೆಯಲು. ಯಾಕೆಂತ ಹೇಳಿದ್ರೆ ಪ್ರಿಯರೇ, ಈ ದಿನ ಶುಭ ಸಂದೇಶದ ಕೊನೆಯ ವಾಕ್ಯವನ್ನ ಕೇಳಿ. ಯಾರು ಸದ್ಧರ್ಮಿಗಳಾಗಿ ಜೀವಿಸುತ್ತಾರೋ ಅವರು ತಮ್ಮ ತಂದೆಯ ಸಾಮ್ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುತ್ತಾರೆ. ಯಾರು ಸನ್ಮಾರ್ಗದಲ್ಲಿ ನಡೀತೀರಾ, ಸತ್ಕಾರ್ಯಗಳನ್ನ ಮಾಡ್ತೀರಾ, ಪುಣ್ಯ ಕಾರ್ಯಗಳನ್ನು ಮಾಡ್ತೀರಾ, ಅವರು ದೇವರ ಮುಂದೆ ಯಾವ ರೀತಿ ಇರ್ತಾರೆ? ಸೂರ್ಯನಂತೆ ಪ್ರಕಾಶಮಾನವಾಗಿ. ಅದೇ ಆ ಸದ್ಮಾರ್ಗವನ್ನು ಬಿಟ್ಟು, ಆ ಸನ್ಮಾರ್ಗವನ್ನು ಬಿಟ್ಟು ನೀವು ದುಶ್ಚಟಗಳಿಗೆ, ದುರ್ಗುಣಗಳಿಗೆ, ಪಾಪಮಯ ಬದುಕಿಗೆ ಒಳಗಾಗಿ ಅದರಿಂದ ಹೊರಬರಲು ಪ್ರಯತ್ನಿಸದೇ ಇದ್ದಾಗ ಪಾಪದ ಕೋಪ, ನರಕದ ಅಗ್ನಿ ಕಾಯುತ್ತಾ ಇರ್ತದೆ. ಆದ್ದರಿಂದ ದೇವರು ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಬದಲಾವಣೆ. ಇನ್ನು 3ನೇದಾಗಿ ಪ್ರಿಯರೇ, ದೇವರು ಯಾವ ರೀತಿ ತಮ್ಮ ತಾಳ್ಮೆಯನ್ನು ತೋರ್ಪಡಿಸುತ್ತಾರೆ. ನಿಮಗೆ ಕಷ್ಟಗಳು ಬರ್ತದೆ, ನೋವುಗಳು ಬರ್ತದೆ, ರೋಗಗಳು ಬರ್ತದೆ, ಮರಣಗಳು ಸಂಭವಿಸುತ್ತದೆ. ಆ ಸಮಯದಲ್ಲಿ ದೇವರು ಸಹ ಸುಮ್ಮನೆ ನೋಡಿಯೂ ಸುಮ್ಮನೆ ಇರ್ತಾರೆ. ಕಾರಣ ನಿಮ್ಮ ಬದುಕಿನಲ್ಲಿ ಅವರು ವಿಶ್ವಾಸವನ್ನು ನೋಡುವುದಲ್ಲ. ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡುವುದಾದರೆ ಯೋಬನ ಕಥೆ. ಯೋಬ ಒಬ್ಬ ಶ್ರೀಮಂತನಾದ, ಯೋಬ ದೈವ ಭಕ್ತಿಯಲ್ಲಿ ಜೀವಿಸ್ತಾರೆ. ಯಾವತ್ತೂ ಸಹ ದೇವರ ಚಿತ್ತದಂತೆ ವಿರುದ್ಧವಾಗಿ ನಡೆದಿರಲಿಲ್ಲ. ನಾವು ನೋಡ್ತೇವೆ, ಸೈತಾನ ಬರ್ತಾನೆ, ಅವನ 7 ಮಕ್ಕಳು ಸಾಯುವಂತೆ ಮಾಡ್ತಾನೆ. ಸೈತಾನ ಬಂದು ಅವನ ಆಸ್ತಿ ಪಾಸ್ತಿ ಎಲ್ಲವನ್ನ ದರೋಡೆ ಬಂದ್ಬಿಟ್ಟು ದರೋಡೆ ಮಾಡ್ಕೊಂಡು ಹೋಗೋ ತರ ಮಾಡ್ತಾನೆ. ಎಲ್ಲವನ್ನ ಕಳೆದುಕೊಳ್ತಾನೆ. ಕಡೆಗೆ ದೇಹದ ಮೇಲೆ ಹುಣ್ಣುಗಳು ಬರ್ತವೆ, ಅನಾರೋಗ್ಯದಿಂದ ನಾಡುತ್ತಾರೆ. ತನ್ನ ಹೆಂಡತಿಯೂ ಸಹ ಹೇಳ್ತಾಳೆ, ದೇವರಿಗೆ ಶಪಿಸಿ ಸಾಯಬಾರದೆ ನೀನು,
ತನ್ನ ಸ್ನೇಹಿತರು ಹೇಳ್ತಾರೆ, ನೀನು ಇಷ್ಟೆಲ್ಲ ಮಾಡಿದಿ, ಆದ್ರೂ ದೇವರು ನಿನಗೆ ಈ ತರ ಶಾಪವನ್ನ ಕೊಟ್ಟಿದ್ದಾರೆ, ಈಗಲಾದ್ರೂ ದೇವರಿಗೆ ಬೈಬಾರ್ದ ನೀನು. ಆದ್ರೆ ಯೋಗ ಹೇಳುವಂತ ವಾಕ್ಯ ಪ್ರಿಯರೇ ನಮ್ಮೆಲ್ಲರಿಗೂ ಪಾಠ. ದೇವರು ಕೊಟ್ಟರು, ದೇವರು ತೆಗೆದುಕೊಂಡರು, ಎಲ್ಲವೂ ದೇವರ ಚಿತ್ತದಂತೆ ದೇವರಿಗೆ ನಾಮಕ್ಕೆ ಸ್ತುತಿಯಾಗಿದೆ. ಇದು ಯೋಗದ ಒಂದು ವಿಶ್ವಾಸ. ಇಂದು ನಮ್ಮ ಜೀವನದಲ್ಲೂ ಕಷ್ಟಗಳು ಬಂದಾಗ, ನೋವುಗಳು ಬಂದಾಗ, ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ರು ಅದು ನೆರವೇರದೇ ಇದ್ದಾಗ ದೇವರು ಕಾಯುತ್ತಾ ಇದ್ದಾರೆ. ಎಲ್ಲೋ ಒಂದು ಪಾಪ ದೋಷ ನಿನ್ನ ಹೃದಯದಲ್ಲಿ ಅಡಗಿಕೊಂಡಿದೆ. ಆ ಪಾಪದಿಂದ ಮುಕ್ತನ, ಆ ಪಾಪದಿಂದ ಹೊರ. ಆಗ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ತಾಳ್ಮೆ ಫಲವನ್ನು ಕೊಡುತ್ತದೆ. ಈಗ ಒಂದು ಬೀಜವನ್ನು ನೀವು ಹಾಕಿರೋ ಒಬ್ಬ ರೈತರುಗಳಾಗಿದ್ದರೆ ಎಷ್ಟು ತಾಳ್ಮೆಯಿಂದ ನೀವು ಕಾಯ್ತೀರ. ಇದೇ ತಾಳ್ಮೆ ನಿಮ್ಮ ಬದುಕಿನಲ್ಲಿ ಏನಿಕೆ ಇಲ್ಲ. ಪಾಪಮಯ ಬದುಕನ್ನು ತೊರೆದು ಜೀವಿಸಲು ಏಕೆ ದೃಢಪಡುವುದಿಲ್ಲ ಅಂತ ಇಂದು ದೇವರ ವಾಕ್ಯ ಕಾಯ್ಕೊಳ್ತಾರೆ. ಅದರಿಂದ ದೇವರ ತಾಳ್ಮೆಯನ್ನು ನಾವು ಧ್ಯಾನಿಸಿದ್ದೇವೆ. ದೇವರ ತಾಳ್ಮೆ ಎಷ್ಟು ಅಮೋಘವಾದದ್ದು. 3 ಹಂತದಲ್ಲಿ ಮನುಷ್ಯನಿಗೆ ತೋರ್ಪಡಿಸುತ್ತದೆ. ದೇವರು ಕರೀತಾರೆ, ನಿನ್ನ ಪಾಪವನ್ನು ಬಿಟ್ಟು ನನಗೆ ಬಾ. ಎರಡನೇದು ವೇಟ್ ಮಾಡ್ತಾರೆ, ಗಾಡ್ ವೇಟ್ಸ್ ಫಾರ್ ಯುವರ್ ಟ್ರಾನ್ಸ್ಫಾರ್ಮೇಶನ್. ಮೂರನೆಯದು ದೇವರು ಕಷ್ಟ ನೋವುಗಳಿದ್ರೂ ಸಹ ಅದನ್ನು ಸಹಿಸಿಕೊಳ್ಳುತ್ತಾರೆ. ನಿಮ್ಮ ಜೀವನದಲ್ಲಿ ನೀವು ಕಷ್ಟ ಅನುಭವಿಸ್ತಾ ಇದ್ರೆ ನೋಡು ಸಹ ಸುಮ್ಮನೆ ಇರ್ತಾರೆ, ಕಾರಣ ನಿಮ್ಮಲ್ಲಿ ಬದಲಾವಣೆ ಆಗ್ತದೆ. ಈ ಒಂದು ಅಂಶವನ್ನು ಧ್ಯಾನಿಸಿರುವಾಗ ಪ್ರಿಯರೇ, ದೇವರ ತಾಳ್ಮೆಯನ್ನು ನಾವು ಧ್ಯಾನಿಸಿದ್ದೇವೆ, ದೇವರ ಸಹನೆಯನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆದ್ದರಿಂದ ಅದಕ್ಕೆ ತಕ್ಕ ಬದಲಾವಣೆಗಳು ನಮ್ಮಲ್ಲಿ ಪ್ರಾರಂಭವಾಗಿದೆ. ಇನ್ನು ಎರಡನೇದಾದ ದೇವರಲ್ಲಿ ಅಷ್ಟು ತಾಳ್ಮೆ ಇರಬೇಕಾದ್ರೆ ಮನುಷ್ಯರ ನಮ್ಮಲ್ಲೂ ಸಹ ತಾಳ್ಮೆಯ ಅವಶ್ಯಕತೆ. ನಾನೆಷ್ಟು ನನ್ನಲ್ಲಿ ತಾಳ್ಮೆಯ ಗುಣವಿದೆ, ಸಹಿಸಿಕೊಳ್ಳುವ ಗುಣವಿದೆ. ಕುಟುಂಬದಲ್ಲಿ ಕಷ್ಟಗಳ ಮೇಲೆ ಕಷ್ಟ ಬರಲಿ, ಸಹಿಸಿಕೊಳ್ಳುವ ಮನೋಭಾವ ಇರಲಿ. ನಮ್ಮ ಕುಟುಂಬದಲ್ಲಿ ಜಗಳಗಳು ಬರುತ್ತವೆ, ಮನಸ್ತಾಪಗಳು ಬರುತ್ತವೆ, ತಾಳ್ಮೆಯ ಗುಣ ನಿಮ್ಮಲ್ಲಿ ಇರಲಿ. ಯಾಕೆ ಅಂತ ಹೇಳಿದ ಪ್ರಿಯರನ್ನ ಪ್ರಾರಂಭದಲ್ಲಿ ಹೇಳಿದೆ, ತಾಳ್ಮೆ ಇಲ್ಲದ ಕುಟುಂಬ, ತಾಳ್ಮೆ ಇಲ್ಲದ ಬದುಕು ಅಶಾಂತಿಯ ಬದುಕಾಗುತ್ತದೆ. ಯಾಕೆಂತ ಹೇಳಿದ್ರೆ ತಾಳ್ಮೆ ಇಲ್ಲದಿದ್ದಾಗ ನೀವು ಒಂದು ಮಾತು ಆಡಿದ್ರೂ ಸಹ ಅದು ಜಗಳಕ್ಕೆ ಕಾರಣ ಆಗುತ್ತದೆ. ನಿಮ್ಮಲ್ಲಿ ಕೋಪದಿಂದ ನೀವು ಆಡಿದ ಪ್ರತಿಯೊಂದು ಮಾತು, ನೀವು ತೆಗೆದುಕೊಂಡ ನಿರ್ಧಾರಗಳು ನಿಮಗೆ ಒಳಿತನ್ನು ತರುವುದಿಲ್ಲ. ಆದ್ದರಿಂದ ಕೋಪಕ್ಕೆ ಎಡ ಮಾಡಿಕೊಡದೆ ತಾಳ್ಮೆಯ ಗುಣವನ್ನು ಕಳೆದುಕೊಳ್ಳೋಣ. ಆ ದೇವರಲ್ಲಿ ಆ ಪ್ರಭು ಯೇಸು ನಮ್ಮಲ್ಲಿ ತೋರಿದಂತಹ ತಾಳ್ಮೆ, ಸಹನೆ ಇದು ನಮ್ಮಲ್ಲಿ ಬೇರೂರಲಿ. ಆ ತಾಳ್ಮೆಯಿಂದ, ಆ ಸಹನೆಯಿಂದ ಸಹಿಸಿಕೊಳ್ಳುವಂತಹ ಆ ಸದ್ಗುಣಗಳನ್ನು ನಾವು ದೇವರಲ್ಲಿ ಬೇಡುತ್ತಾ ಕ್ಷಣಕಾಲ ಕಣ್ಣುಗಳನ್ನು ಮುಚ್ಚೋಣ. ಪ್ರಭು ಯೇಸುವಿನಲ್ಲಿ ಪ್ರಾರ್ಥಿಸೋಣ. ಪ್ರಭು ಯೇಸುವೇ, ನನ್ನ ಜೀವನದಲ್ಲಿ, ನನ್ನ ಕುಟುಂಬದ ಮೇಲೆ ನೀವು ಸಾಕಷ್ಟು ತಾಳ್ಮೆಯನ್ನು ಸಹಿಸಿದ್ದೀರಿ. ಸಹನೆಯಿಂದ ನನ್ನ ಪಾಪ ದೋಷಗಳನ್ನು ನೀವು ಸಹಿಸುತ್ತಾ ಇದ್ದೀರಿ. ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಆದರೆ ಇನ್ನು ಮುಂದೆ ನಾನು ಬದಲಾಗುತ್ತೇನೆ. ನನ್ನಲ್ಲಿರುವ ದುಷ್ಟತನಗಳನ್ನು, ದುರ್ಗುಣಗಳನ್ನು ಕೈಬಿಟ್ಟು ನಾನು ಬದಲಾಗಿ ಒಬ್ಬ ಒಳ್ಳೆಯ, ತಾಳ್ಮೆಯ ಹಾಗೂ ಸನ್ನಡತೆಯ ಬದುಕನ್ನು ಜೀವಿಸುತ್ತೇನೆ. ಅಂತೆಯೇ ಪ್ರಭುವೆ, ನನಗೆ ವಿಶೇಷವಾಗಿ ತಾಳ್ಮೆಯ ಗುಣವನ್ನು ಕೊಡಿ. ಸಹನೆಯ, ಸೈರಣೆಯ ದೈವಿ ಗುಣವನ್ನು ನನ್ನ ಹೃದಯದಲ್ಲಿ ಇಟ್ಟಿರಿ. ನನ್ನ ಕುಟುಂಬದ ಸರ್ವ ಸದಸ್ಯರೆಲ್ಲೂ ಸಹ ತಾಳ್ಮೆಯನ್ನು ಕೊಡಿ. ಕೋಪಗಳಿಗೆ ಎಡ ಮಾಡಿಕೊಡದೆ ತಾಳ್ಮೆಯಿಂದ, ಸಹನೆಯಿಂದ ಜೀವಿಸುತ್ತಾ ನಮ್ಮ ಬದುಕನ್ನು ಶಾಂತಿಯ ಬದುಕಾಗಿಸಲು, ನನ್ನ ಬದುಕನ್ನು ನಿಮ್ಮಂತೆ ದೈವಿ ಚಿತ್ತಕ್ಕೆ ಸಮರ್ಪಿಸಿಕೊಂಡು ಬಾಳಬೇಕಾದ ಕೃಪೆಯನ್ನು ಕರುಣಿಸಲೆಂದು ಪ್ರಾರ್ಥಿಸೋಣ.